ಫೈನಲಿ ಎಲ್ಲರೂ ಕೂಡ ಕಾಯ್ತಾ ಇಲ್ಲದೆ ಇರತಕ್ಕಂತಹ ಮೂಮೆಂಟ್ ಬಂತು. ನಮ್ಮ ಜಾನ್ ಸಿನಾ ಅವರ ಫೈನಲ್ ಅಪಿರಿಯನ್ಸ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೂಮರ್ಸ್ಗಳು ಬರ್ತಾ ಇತ್ತು, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರ ಫೈನಲ್ ಅಪಿರಿಯನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಶೋ ಅಲ್ಲಿ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾರೆ ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಹೊಸ ಪೋಸ್ಟರ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ಡಿಸೆಂಬರ್ 13ನೇ ತಾರೀಕು ವಾಷಿಂಗ್ಟನ್ DC ಯಲ್ಲಿ ಆಗ್ತಾ ಇದೆ. ಡಬ್ಲ್ಯೂ ಅವರ ಒಂದು ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ದ ಗೋಟ್ ಜಾನ್ ಸೀನಾಸ್ ಫೈನಲ್ ಮ್ಯಾಚ್ ವಿಲ್ ಹೆಡ್ಲೈನ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಆನ್ ಸಾಟರ್ಡೆ ಡಿಸೆಂಬರ್ 13 ಅಟ್ ಕ್ಯಾಪಿಟಲ್ ಒನ್ ಅರೆನಾ ಇನ್ ವಾಷಿಂಗ್ಟನ್ DC. ಟಿಕೆಟ್ಸ್ ಆನ್ ಸೇಲ್ ಅಂತ ಡಬ್ಲ್ಯೂ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಸೊ ಗೋಟ್ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಡಿಸೆಂಬರ್ 13ನೇ ತಾರೀಕು. ಅಂಡ್ ಪೋಸ್ಟರ್ ನು ಕೂಡ ಡಬ್ಲ್ಯೂ ಅವರು ಅಷ್ಟೇ ಸ್ಯಾಡ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರ ಕಡೆಯಿಂದನೂ ಕೂಡ ಒಂದು ಪೋಸ್ಟರ್ ಹಾಗೆ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ದ ಲಾಸ್ಟ್ ಟೈಮ್ ರಿಯಲಿ ಇಸ್ ನೌ. ಜಾನ್ ಸಿನಾಸ್ ಫೈನಲ್ ಮ್ಯಾಚ್ ಇಸ್ ಸೆಟ್ ಫಾರ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಇನ್ ವಾಷಿಂಗ್ಟನ್ DC ಆನ್ ಡಿಸೆಂಬರ್ 13. ಗೆಟ್ ಯುವರ್ ಟಿಕೆಟ್ಸ್ ಆನ್ ಅಕ್ಟೋಬರ್ 17 ಬಿಕಾಸ್ ಆಫ್ಟರ್ ದಿಸ್ ಯು ಕಾಂಟ್ ಸಿ ಹಿಮ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಜಾನ್ ಸಿನಾ ಅವರ ಲಾಸ್ಟ್ ಟೈಮು ಈಗ ಖಂಡಿತವಾಗ್ಲೂ ಕೂಡ ಬಂದಿದೆ. ಅಂಡ್ ವಾಷಿಂಗ್ಟನ್ DC ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ಅವರು ಯಾವತ್ತೂ ಕೂಡ ನಿಮಗೆ ಕಂಪೀಟ್ ಮಾಡೋದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ಟಿಕೆಟ್ಸ್ ಗಳನ್ನ ಪರ್ಚೇಸ್ ಮಾಡಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳಿ ಈ ಒಂದು ಅದ್ಭುತವಾದ ಪೋಸ್ಟರ್ ನ ನಮ್ಮ ಟ್ರಿಪಲ್ ಎಚ್ ಅವರು ರಿಲೀಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಪೋಸ್ಟರ್ ಮಾತ್ರ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ದ ಲಾಸ್ಟ್ ರಿಯಲ್ ಚಾಂಪಿಯನ್ ಒನ್ ಲಾಸ್ಟ್ ಟೈಮ್ ಅಂತ ಗೋಲ್ಡನ್ ಥೀಮ್ ನ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಗೆ ಕೊಟ್ಟಿದ್ದಾರೆ. ಅಂಡ್ ಜಾನ್ ಸಿನಾ ಅವರು ಆಸ್ ಎ ಚಾಂಪಿಯನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾಕಂದ್ರೆ ಜಾನ್ ಸಿನಾ ಅವರೇ ಲಾಸ್ಟ್ ರಿಯಲ್ ಚಾಂಪಿಯನ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಗೋಟ್ ನ ಡಬ್ಲ್ಯೂ ಅವರು ಸಿಂಬಲೈಸ್ ಮಾಡಿದ್ದಾರೆ. ಆಫ್ ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ಗೋಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇನ್ನೇನು ಕೈಯಲ್ಲಿ ಲೆಕ್ಕ ಆಗ್ಬಹುದು ಜಾನ್ ಸಿನಾ ಅವರ ದಿನಗಳನ್ನ. ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವ್ರನ್ನ ಫೈನಲ್ ಬಾರಿ ಮ್ಯಾಚ್ ಆಡೋದ್ರಲ್ಲಿ ನಾವು ನೋಡ್ತೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ಈ ಒಂದು ವಿಚಾರಕ್ಕೆ ಜಾನ್ ಸಿನಾ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ಒನ್ ಲಾಸ್ಟ್ ಡ್ಯಾನ್ಸ್ ಫೈನಲ್ 12, 13, 25 ಅಂತ ಡೇಟ್ ನ ನಮ್ಮ ಜಾನ್ ಸಿನಾ ಅವರು ಮೆನ್ಷನ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಈಗ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಯಾರ ವಿರುದ್ಧ ಹಾಗೆ ಯಾವ ರೀತಿ ಸೆಟಪ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾದ್ ನೋಡಬೇಕು. ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರ ಲಾಸ್ಟ್ ಮ್ಯಾಚ್ ಇದೆಯಲ್ಲ, ಆ ಒಂದು ಲಾಸ್ಟ್ ಮ್ಯಾಚ್ ಜಾನ್ ಸಿನಾ ಅವರ ಪೂರ್ತಿ ಲೆಗಸಿನ ಡಿಫೈನ್ ಮಾಡುತ್ತೆ. ಆ ರೀತಿ ಇರುತ್ತೆ ಅಂತ ಕಾದ್ ನೋಡಬೇಕು. ಯಾರ ವಿರುದ್ಧ ಹಾಗೆ ಯಾವ ರೀತಿ ಅವರ ಲಾಸ್ಟ್ ಮ್ಯಾಚ್ ಇರುತ್ತೆ ಅಂತ. ಗಂತರ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಈಗ ನಂಬರ್ 1 ಹಾಗೆ ನಂಬರ್ 2 ಸ್ಥಾನದಲ್ಲಿ ಇದ್ದಾರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡೋದಕ್ಕೆ. ಬಟ್ ಬೇಜಾರಾಗ್ತಿರೋದೇನಪ್ಪಾ ಅಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಇಡ್ತಾ ಇದಾರಲ್ಲ ಅಂತ. ಲಿಟರಲಿ ಜಾನ್ ಸಿನಾ ಅವರಿಗೆ ರಸಲ್ ಮೇನಿಯಾ ಅಥವಾ ಸಮ್ಮರ್ ಸ್ಲಾಮ್ ಅಂತಹ ಸ್ಟೇಜ್ ಇರಬೇಕು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ. ಬಟ್ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಇಟ್ಟಿದ್ದಾರೆ. ನಿಜವಾಗ್ಲೂ ಅವರ ಈ ಒಂದು ಕಡೆ ವರ್ಷನ ನಮ್ಮ ಟ್ರಿಪಲ್ ಎಚ್ ಅವರು ಅನ್ಕೊಂಡಂಗೆ ಬುಕ್ ಮಾಡಿಲ್ಲ. ಸ್ವಲ್ಪ ಅದ್ಭುತವಾಗಿ ಕೂಡ ಬುಕ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಬೋರಿಂಗ್ ಆಗಿ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಬುಕ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಈಗ ಕೆಲವು ದಿನಗಳು ಉಳಿದಿದೆ. ಈ ಒಂದು ಟೈಮ್ ಅಲ್ಲಿ ಜಾನ್ ಸಿನಾ ಅವರ ಒಂದು ಲಾಸ್ಟ್ ಮ್ಯಾಚ್ ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗಾಯ್ಸ್, 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಜಾನ್ ಸಿನಾ ಅವರಿಗೆ ಡೆಡಿಕೇಟ್ ಆಗಬೇಕು. ಜಾನ್ ಸಿನಾ ಅವರ ಇಡೀ ಕರಿಯರ್ ನ ವಿಡಿಯೋ ಪ್ಯಾಕೇಜಸ್ ಗಳು ನಮಗೆ ಆ ಒಂದು ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರಬೇಕು. ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ತನ್ನ ಮ್ಯಾಚಸ್ ಗಳಲ್ಲಿ ಜಾನ್ ಸಿನಾ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದು ಕೂಡ ಆ ಒಂದು ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬೇಕು. ಅಫ್ಕೋರ್ಸ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಬರೀ ಜಾನ್ ಸಿನಾ ಅವರ ಮ್ಯಾಚ್ ಮಾತ್ರ ಇರೋದಿಲ್ಲ, ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚಸ್ ಗಳು ಕೂಡ ಇರುತ್ತೆ. ಅಂಡ್ ಆ ಮ್ಯಾಚಸ್ ಗಳಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳು ಜಾನ್ ಸಿನಾ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಡಬ್ಲ್ಯೂ ಅವರು ಬುಕ್ ಮಾಡಬೇಕು. ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ರೀತಿ ಬುಕ್ ಮಾಡಬಾರ್ದು. ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಏನೇನಾಯ್ತು, ಏನು ಕೂಡ ಟ್ರಿಬ್ಯೂಟ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಗೋಲ್ಡ್ಬರ್ಗ್ ಅವರು ಬರ್ತಾರೆ, ಲಾಸ್ಟ್ ಅಲ್ಲಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಇವನ್ ಪ್ರೋಮೋ ಕಟ್ ಮಾಡಬೇಕಾದ್ರೂ ಕೂಡ ಡಬ್ಲ್ಯೂ ಅವರು ಟೈಮ್ ಇಲ್ಲ ಅನ್ಬಿಟ್ಟು ಅರ್ಧಕ್ಕೆ ಪ್ರೋಮೋನ ನಿಲ್ಲಿಸ್ಬಿಡ್ತಾರೆ. ಈ ಬಾರಿ ಆ ರೀತಿ ಆಗಬಾರ್ದು. ಸೊ ಸ್ವಲ್ಪ ಟೈಮ್ ನಮ್ಮ ಜಾನ್ ಸಿನಾ ಅವರಿಗೆ ಜಾಸ್ತಿನೇ ಕೊಡಿ. ಸ್ವಲ್ಪ ಮ್ಯಾಚಸ್ ಗಳನ್ನ ಇಡಿ. ಅಂಡ್ ಇಡೀ ಶೋನ ಜಾನ್ ಸಿನಾ ಅವರಿಗೆ ಡೆಡಿಕೇಟ್ ಮಾಡಿ. ಜಾನ್ ಸಿನಾ ಅವರ ಕಂಪ್ಲೀಟ್ ಪ್ರೋಮೋನ ಡಬ್ಲ್ಯೂ ಅವರು ಟಿವಿಯಲ್ಲಿ ತೋರಿಸಬೇಕು, ಯೂಟ್ಯೂಬ್ ಅಲ್ಲಿ ತೋರಿಸಬೇಕು. ಅರ್ಧಕ್ಕೆ ಕಟ್ ಮಾಡಬಾರ್ದು. ನಿಜವಾಗ್ಲೂ ಇನ್ನೇನು ಟೈಮ್ ಹತ್ರ ಬಂತು ಗಾಯ್ಸ್. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಡಿಸೆಂಬರ್ 13ನೇ ತಾರೀಕು ಲಾಸ್ಟ್ ಟೈಮ್
ವಿ ಆಲ್ ಗೋಯಿಂಗ್ ಟು ವಿಟ್ನೆಸ್ ಜಾನ್ ಸಿನಾಸ್ ಫೈನಲ್ ಅಪಿರಿಯನ್ಸ್ ಅಂಡ್ ಫೈನಲ್ ಮ್ಯಾಚ್. ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಎಮೋಷನಲ್ ಆಗಿದ್ದೀರಾ ಈ ಒಂದು ಟೈಮಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.